ಜೀವಾಮೃತ ಜೀವಜಲ ನೀರಿಗಾಗಿ ಬೆಂಗಳೂರಿನಲ್ಲಿ ಹಾಹಾಕಾರ ಶುರುವಾಗಿದೆ. ಹನಿ ನೀರಿಗಾಗಿ ಜನರು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ನೀರಿನ ಅಭಾವದ ಮಧ್ಯೆ ಟ್ಯಾಂಕರ್ ಮಾಫಿಯಾ ಸದ್ದನ್ನ ಮಾಡ್ತಾ ಇದೆ. ಕಮರ್ಷಿಯಲ್ಗೆ ನೀರು ಸಂಪರ್ಕ ಪಡೆದವರಿಗೆ ಶಾಕ್ ಅನ್ನು ಕೊಟ್ಟಿದೆ ಜಲಮಂಡಳಿ ಮತ್ತು ಬಿಬಿಎಂಪಿ. ಕಮರ್ಷಿಯಲ್ಗೆ ನೀರು ಬಳಕೆ ಮಾಡ್ತಾ ಇದ್ದವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ. 350ಕ್ಕೂ ಹೆಚ್ಚು ಜನರಿಗೆ ಡಿಮ್ಯಾಂಡ್ ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ದಂಡ ಹಾಕಿ ಕಾನೂನು ಕ್ರಮಕ್ಕೆ ಜಲಮಂಡಳಿ ಮುಂದಾಗಿರುವಂತಹದ್ದು. ಈ ಮೂಲಕ ನೀರಿನ ಅಭಾವವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನ ಜಲಮಂಡಳಿ ಮತ್ತು ಬಿಬಿಎಂಪಿ ಇಟ್ಟಿರುವಂತಹದ್ದು. ನೋಡಿ, ಬೆಂಗಳೂರಿನಲ್ಲಿ ಈಗ ಕುಡಿಯುವ ನೀರಿಗಾಗಿ ದೊಡ್ಡ ಮಟ್ಟದ ಹಾಹಾಕಾರ ಶುರುವಾಗಿದೆ. ಜಲಕ್ಷಾಮ ಉಂಟಾಗಿದೆ. ಕಾರಣ ಮಳೆ ಇಲ್ಲ, ನದಿಯಲ್ಲಿ ನೀರು ಬತ್ತುತ್ತಾ ಇದೆ, ಅಂತರ್ಜಲ ಕುಸಿತಾ ಇದೆ. ಸಹಜವಾಗಿಯೇ ನೀರಿನ ಪೂರೈಕೆಯಲ್ಲಿ ಅಸ್ತವ್ಯಸ್ತವಾಗಿರುವಂತಹದ್ದು. ಜನರು ಬಿಂದಿಗೆ ಹಿಡಿದು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಉಂಟಾಗಿದೆ. ಇದನ್ನ ತಡೆಯುವಂತಹ ನಿಟ್ಟಿನಲ್ಲಿ ಜಲಮಂಡಳಿ ಮತ್ತು ಬಿಬಿಎಂಪಿ ಯಾವೆಲ್ಲ ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಿ ಪ್ರಕಾಶ್. ಪ್ರಮುಖವಾಗಿ ನೀರಿನ ಸಮಸ್ಯೆ ನಿಧಾನಕ್ಕೆ ಹೆಚ್ಚಾಗ್ತಾ ಇದ್ದ ಹಾಗೆ ಜಲಮಂಡಳಿಯ ಒಂದಿಷ್ಟು ಆಯಾ ವಲಯದ ಇಂಜಿನಿಯರ್ಗಳು ಕೂಡ ಒಂದು ಸರ್ವೆನ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಅಕ್ರಮವಾಗಿ ನೀರಿನ ಸಂಪರ್ಕಗಳನ್ನ ತೆಗೆದುಕೊಂಡಿರೋದು ಬೆಳಕಿಗೆ ಬರುತ್ತೆ. ಸೊ ಹೀಗಾಗಿ ಈ ರೀತಿಯ ಪ್ರಕರಣಗಳು ಎಲ್ಲೆಲ್ಲಿ ಜಾಸ್ತಿ ಬರುತ್ತೆ ಅಲ್ಲೆಲ್ಲವೂ ಕೂಡ ಆ ಒಂದು ಅಕ್ರಮಕ್ಕೆ ಕಡಿವಾಣ ಹಾಕಿ ನೇರವಾಗಿ ಜನರಿಗೆ ನೀರನ್ನ ತಲುಪಿಸುವಂತಹ ವ್ಯವಸ್ಥೆಗಳಿಗೂ ಕೂಡ ಪ್ಲಾನಿಂಗ್ಸ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ವಿಚಾರವಾಗಿ ನಿನ್ನೆ ಬಿಬಿಎಂಪಿ ಜೊತೆಗೆ BWSSBಯ ಸಮನ್ವಯತೆ ಸಭೆ ಕೂಡ ಆಯಿತು. ಅಲ್ಲಿ ಈ ವಿಚಾರಗಳ ಬಗ್ಗೆ ಕೂಡ ಚರ್ಚೆಗಳು ಕೂಡ ಆದವು. ಪ್ರಮುಖವಾಗಿ ಏನು ಗೃಹ ಬಳಕೆಗೆ ಅಂತ ಹೇಳಿ ಕನೆಕ್ಟಿವಿಟಿಯನ್ನ ತೆಗೆದುಕೊಂಡಿರ್ತಾರೆ. ಆದ್ರೆ ಅವರು ನೇರವಾಗಿ ಕಮರ್ಷಿಯಲ್ ಆಗಿ ಆ ಒಂದು ನೀರನ್ನ ಮಾರಾಟ ಮಾಡಿಕೊಳ್ಳುವಂಥದ್ದು ಕೂಡ ಆಗ್ತಾ ಇದೆ. ಈ ಪ್ರಕರಣಗಳನ್ನ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಅಂತವರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಿದೆ. ಈಗಾಗಲೇ 300ಕ್ಕೂ ಹೆಚ್ಚು ಜನರಿಗೆ ಡಿಮ್ಯಾಂಡ್ ನೋಟಿಸ್ ಅನ್ನ ಕೊಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಜೊತೆಗೆ ಜಲಮಂಡಳಿಯ ಅಧಿಕಾರಿಗಳು ಆಯಾ ವಲಯಗಳಲ್ಲಿ ಎಲ್ಲೆಲ್ಲಿ ನೀರನ್ನ ಅಕ್ರಮವಾಗಿ ಬೇರೆ ಕಡೆಗೆ ಪೂರೈಕೆ ಆಗುತ್ತೆ ಅಥವಾ ಎಲ್ಲೆಲ್ಲಿ ಮಾರಾಟ ಮಾಡಿಕೊಳ್ಳಲಾಗುತ್ತೆ, ಬೇರೆದವರಿಗೆ ಸಂಪರ್ಕವನ್ನ ಒದಗಿಸಲಾಗುತ್ತೆ, ಅಂತವನ್ನ ವೀಕ್ಷಣೆ ಮಾಡೋದಕ್ಕೆ, ಅದರ ಮೇಲೆ ನಿಗಾವನ್ನ ವಹಿಸೋದಕ್ಕೆ ಆಯಾ ವಲಯದ ಇಂಜಿನಿಯರ್ಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸೂಚನೆಯ ಆಧಾರದ ಮೇಲೆ ಆಯಾ ವಲಯದ ಇಂಜಿನಿಯರ್ಗಳು ಕೂಡ ಆಯಾ ವಿಭಾಗಗಳಲ್ಲಿ ಪರಿಶೀಲನೆಗೆ ಇಳಿದಿದ್ದಾರೆ. ಸೊ ಪ್ರಮುಖವಾಗಿ ಮುಂದಿನ ಅಂದ್ರೆ ಸೋಮವಾರದಿಂದ ಇದರ ವೇಗ ಮತ್ತಷ್ಟು ಹೆಚ್ಚು ಅನ್ನ ಕೂಡ ಪಡೆದುಕೊಳ್ಳಲಿದೆ. ಸೊ BWSSB ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಎಷ್ಟು ಜನ ಗೃಹ ಬಳಕೆಗೆ ನೀರಿನ ಕನೆಕ್ಟಿವಿಟಿಯನ್ನ ತೆಗೆದುಕೊಂಡಿದ್ದಾರೆ, ಸೊ ಅದು ಈಗಲೂ ಕೂಡ ಯಥಾಸ್ಥಿತಿಯಲ್ಲೇ ಅದು ಮುಂದುವರೆದಿದೆಯಾ ಅಥವಾ ಅದರಲ್ಲಿ ಏನಾದ್ರೂ ಡಿಸ್ಕಂಟಿನ್ಯೂ ಆಗಿದೆಯಾ ಅಥವಾ ಅದನ್ನ ಬೇರೆ ರೂಪಾಂತರವಾಗಿ ಅದನ್ನ ಏನಾದ್ರೂ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನುವಂಥದ್ದನ್ನ ಕೂಡ ಪರಿಶೀಲನೆಗೆ ಮುಂದಾಗಿದ್ದಾರೆ. ಒಂದಂತೂ ಸ್ಪಷ್ಟ, ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಇದೀಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಇದನ್ನ ತ್ವರಿತಗತಿಯಲ್ಲಿ ಪರಿಹಾರವನ್ನ ಹುಡುಕಿಕೊಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ.